ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗೆಳೆಯ ಕಾಂತರಾಜು BPCL ಮಾತನಾಡ್ತಾ ಇರೋದು. ನನ್ನ ಚಾನಲನ್ನು ಹೀಗೆ ನೋಡ್ತಾ ಇರಿ, ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಯಾವುದೇ ಶುಭ ಸಮಾರಂಭಗಳಿಗೊಮ್ಮೆ ಭೇಟಿ ಕೊಡಿ. BPCL ಸೋಲಿನ ಎಲ್ಲ ಚಾಲಕರು, ಎಲ್ಲ ಕಾರ್ಮಿಕ ವೃಂದದವರು, ಜೈ ಮಾರುತಿ ಕನ್ನಡ ಲಾರಿ ಚಾಲಕರ ಸಂಘದ ಸದಸ್ಯರುಗಳು 3ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ಹೇಗೆಲ್ಲ ಆಚರಣೆ ಮಾಡಿದರೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಹಾಗೆ ಪ್ರೀತಿಯ ಎಲ್ಲ ನನ್ನ ಬಂಧು ಮಿತ್ರರಿಗೆ ಪ್ರೀತಿಯ ಆಹ್ವಾನವನ್ನು ಹೇಳುತ್ತಾ, ಹಾಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಕೋರುತ್ತಾ ಬನ್ನಿ. 3ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಿಮಗೆ ತಿಳಿಸುತ್ತಾ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ. ಓ ಅಭಿಮಾನಿ, ಓ ಅಭಿಮಾನಿ, ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಕನ್ನಡ ಮಣ್ಣನ್ನು ಮರಿಬೇಡ. ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇಗದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರಂಗ ಷಡಕ್ಷರಿ ಪೊನ್ನ ಪಂಪಲ ಕುಡಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಹೊಯ್ಸಳರಾಳಿದ ನಾಡೆ, ಕನ್ನಡ ಜಟಣರ ನಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ.
ಖುಷಿಗಳ ಬೀಡೆ ದಯಮಾಡಿ ವೇದಿಕೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯಕ್ಕೆ ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ದಯಮಾಡಿ ಆಗಮಿಸಿರುವ ಎಲ್ಲ ನನ್ನ ಸಮಸ್ತ ಗಣ್ಯತೆಗಳು ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಜೈ ಮಾರುತಿ ಕನ್ನಡ ಲಾರಿ ಚಾಲಕರ ಸಂಘದ ವತಿಯಿಂದ ಇದಕ್ಕೋಸ್ಕರ ಅದ್ದೂರಿ 3 ವರ್ಷದ ಕನ್ನಡ ರಾಜ್ಯೋತ್ಸವದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಗಣ್ಯರು ವೇದಿಕೆಗೆ ಆಗಮಿಸಬೇಕಂತ ತಮ್ಮ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಗಣ್ಯತೆಗಳು ವೇದಿಕೆಯನ್ನು ಅಲಂಕರಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮೊದಲಿಗೆ ಶ್ರೀ DPCL ಶಾಖಾ ಪ್ರಬಂಧಕರು ನರೇಂದ್ರ ತೋರಿಸಿದರು ದಯಮಾಡಿ ಎಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ DPCL ಶಾಖಾ ಅನುಭವದಾರರು ಶ್ರೀ ಜಾವೇದ್ H ದೇಸಾಯಿ ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ DPCL ಎಲ್ಲ ಅಧಿಕಾರಿಗಳು ಮತ್ತು ನೌಕರರು BPCL ಸಂಸ್ಥೆಯ ಎಲ್ಲ ಗುತ್ತಿಗೆದಾರರು ಹಾಗೂ ಕಾರ್ಮಿಕ ವರ್ಗದವರು BPCL ಎಲ್ಲ ಭಾರತ್ ಗ್ಯಾಸ್ನ ಏಜೆನ್ಸಿಯ ಮಾಲೀಕರುಗಳು ಕುದುರು ಮತ್ತು ಸೋಲೂರು ಪೊಲೀಸ್ ಠಾಣಾ ಸಿಬ್ಬಂದಿ ವರ್ಗದವರು ಸೋಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತೊಮ್ಮೆ ವೇದಿಕೆಯನ್ನ ಅಲಂಕರಿಸಕ್ಕೆ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ಜೋರಾದ ಚಚ್ಚರಿಕೆಯ ಅವರ ವೇದಿಕೆಗೆ ಬರಮಾಡೋಣ. ಮತ್ತೊಮ್ಮೆ DPCL ಶಾಖಾ ಪ್ರಬಂಧಕರು ನರೇಂದ್ರ ತೋರಿಸಿದವರು ವೇದಿಕೆಯನ್ನ ಅಲಂಕರಿಸಬೇಕು. ವೇದಿಕೆಯ ಅಲಂಕರಿಸುವ ಗಣ್ಯತೆ ಗಣ್ಯರ ಒಂದು ಅಮೃತ ಹಸ್ತದ ಮುಖೇನ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಜೋರಾದ ಚಪ್ಪಲಿ ಮುಖೇನ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂತ ಜೈ ಮಾರುತಿ ಕನ್ನಡ ಲಾರಿ ಚಾಲಕರ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಜ್ಯೋತಿ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಕುಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ
ಕರಣ ಚಾಚೆವು. ಜೈ ಭಾರತಿ ಕನ್ನಡ ರಾಜ್ಯ ಚಾಲಕರ ಸಂಘದ 3 ವರ್ಷದ ಅದ್ಧೂರಿ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗುವ ಮುಖೇನ ಅಧಿಕೃತವಾಗಿ ಚಾಲನೆ ನೀಡಿದ ಎಲ್ಲ ಗಣ್ಯ ಮಹನೀಯರಿಗೆ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ರಾಜ್ಯೋತ್ಸವವಾಗಿ ಧನ್ಯವಾದ ಹಾಗೂ ಸ್ವಾಗತವನ್ನು ಕೋರುತ್ತಾ ಬಿಪಿಸಿಎಲ್ ಶಾಖಾ ಪ್ರಬಂಧಕರು ಶ್ರೀಯುತ ನರೇಂದ್ರ ದೇವ್ ಸಿಂಗ್ರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೆ ಮತ್ತೊಮ್ಮೆ ಖಂಡಿತ ಹಾಗೂ ನಮ್ಮ ಜೈ ಭಾರತಿ ಲಾರಿ ಚಾಲಕ ಸಂಘದ ವತಿಯಿಂದ ಹಾಗೂ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದ ಪರವಾಗಿ ಆತ್ಮೀಯವಾದ ಸ್ವಾಗತ ಬಂದಿರತಕ್ಕಂಥ ಅತಿಥಿಗಳು ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾ ಇದ್ದೇನೆ. ಶಿವಕುಮಾರ್ ಸರ್ ಡಿವೈನ್ ಕಾಂಟ್ರಾಕ್ಟರ್ ಮ್ಯಾನೇಜರ್ ರಮೇಶ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ಬಿಪಿಸಿಎಲ್ ನ ಫಿಲಿಂ ಶೆಡ್ ಆಫೀಸರ್ ಆದಂತಹ ನಿತಿನ್ ಕುಮಾರ್ ಅವರು ಮೇಲ್ಗಡೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಹಾಗೆ ಬಂದಿರತಕ್ಕಂಥ ಅತಿಥಿಗಳು ಎಲ್ಲಿದ್ದಾರೋ ಎಲ್ಲರೂ ಕೂಡ ಬರಬೇಕು ಮೇಲ್ಗಡೆ. ಹಾಗೆ ಜೈ ಭಾರತೀಯ ಕನ್ನಡ ರಾಜ್ಯ ಚಾಲಕರ ಸಂಘದ ಸದಸ್ಯರೆಲ್ಲರೂ ಕೂಡ ಸೀಟಿನಲ್ಲಿ ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಿತಿನ್ ಸರ್ ಅವರು ಫಿಲಿಂ ಶೆಡ್ ಆಫೀಸರ್ ನಿತಿನ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಮೆಕ್ಯಾನಿಕಲ್ ಕಾಂಟ್ರಾಕ್ಟರ್ ಹರೀಶ್ ಅವರು ವೇದಿಕೆ ಮೇಲೆ ಬರಬೇಕು. ಹರೀಶ್ ಮೆಕ್ಯಾನಿಕಲ್ ಟೀಮ್ ಗುತ್ತಿಗೆದಾರರಾದಂತಹ ಹರೀಶ್ ಅವರು ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬಂದ ನಂತರ ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಗ್ತದೆ. ಈಗ ಮುಂದುವರಿಸುತ್ತಾ ಎಲ್ಲ ಆತ್ಮೀಯ ಗಣ್ಯ ಮಹಾನೀಯರಿಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಮತ್ತೆ ಒಂದು ಗೀತೆಯನ್ನು ಕಲಿತಿದ್ದೇನೆ. ಅಭಿನಯ ಚಂದ್ರವತಿ ಕಿಚ್ಚ ಸುದೀಪ್ ಅಭಿನಯದ ಕೋಟಿಗೊಬ್ಬ 3 ಚಿತ್ರದ ಒಂದು ಯಶಸ್ವಿ ಗೀತೆಗೆ ತಂಡದ ನೃತ್ಯ ಕಲಾವಿದರೊಂದಿಗೆ ಒಂದು ಸುಂದರವಾದ ನೃತ್ಯವನ್ನು ಮಾಡಿದ್ದಾರೆ. ಅದು ತುಮಕೂರಿನ ಹಾಗೂ ಕರ್ನಾಟಕದ ಹೊಸ ರಮೇಶ್ ಮಂದಾರ ಮೆಲೋಡಿ ತುಮಕೂರು ಕನ್ನಡ ಅಪೇಕ್ಷೆ ಮೇರೆಗೆ ಅಭಿನಯ ಚಕ್ರವರ್ತಿ ಸುದೀಪ್ ಅಭಿನಯದ ಕೋಟಿಗೊಬ್ಬ 3 ಚಿತ್ರದ ಯಶಸ್ವಿ ಗೀತೆಗೆ ಭಾಗವಹಿಸಿದ ಮುಂದೆ
ಕೇಳು ನಿನ್ನ ಕಾಲ ಕೆಳಗೆ ಇಡುವೆ ನಿನ್ನ ಕಿಕ್ಕೆ ಸಾಕು ಇನ್ನು ಎಣ್ಣೆ ಸೊಳ ಬಿಡುವೆ ಚಕೋರಿ ಭುವನೇಶ್ವರ್ ಮೇಡಮ್ ವೇದಿಕೆ ಮೇಲೆ ಬರಬೇಕು. ಹಾಗೆ PPC ಶ್ರೀರಾಮ್ ಸರ್ ನಿತಿನ್ ಸರ್ ಅವರು ಬರ್ತಾ ಇದ್ರೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಜೋರಾಗಿ ಚಪ್ಪಳೆ ಬರಬೇಕು. ಹಾಗೆ ಬಂದಿರ್ತಕ್ಕಂಥ ಅತಿಥಿಗಳಿಗೆ ಸ್ವಾಗತ ಭಾಷಣ. ಬಂದಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಗೆ ಪ್ಲಾಂಟ್ನ BPC ಪ್ರಬಂಧಕರಾದಂತಹ ನರೇಂದ್ರ ಸಿಂಗ್ ಅವರು ನಾವು ನಮ್ಮ ಮಾತಿಗೆ ಕಿವಿಗೆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಬಂದಂತ ನಮಗೆ ಮಾತನಾಡುವಂತಹ ಮಾತಿಗೆ ತಪ್ಪದಂತೆ ಅವರು ಕಾರ್ಯಕ್ರಮ ಬಂದಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಅರ್ಪಿಸುವಂತರಾಗಿದ್ದೇವೆ. ನಮ್ಮ ಶಾಖಾ ಪ್ರಬಂಧಕರು ನರೇಂದ್ರ ಸಿಂಗ್ ಸರ್ ಅವರು ಚಪ್ಪಳ ಮುಖಾಂತರವಾಗಿ ಅವರಿಗೆ ನಾವು ಸ್ವಾಗತವನ್ನು ಕೋರುವಂತಹ. ಹಾಗೆ ಮಾಲಿಕೆನ ಸಲ್ಲಿಸುವ ಮುಖಾಂತರವಾಗಿ ನಾವು ಸ್ವಾಗತಿಸುತ್ತೇವೆ. ಹಾಗೆ ನಮ್ಮ BPCಯ ಶಾಖಾ ಅನುಭವದಲ್ಲಿರುವಂತಹ ಜಾವೇದ್ H ದೇಸಾಯಿ ಅವರು ಬರಬೇಕಿತ್ತು, ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಹಾಗೆ BPCಯ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಮಾಡಿಸ್ತಾ ಇದ್ದೇವೆ. ಹಾಗೆ ಎರಡನೇದಾಗಿ ನಮ್ಮ BPC ಗುತ್ತಿಗೆರಾದಂತಹ ಶಿವಕುಮಾರ್ ಸರ್ ಅವರು, ಯಾಕಂದ್ರೆ ಪ್ಲಾಂಟ್ಗೆ ಎಲ್ಲರಿಗೂ ಕೂಡ ಒಂದು ಜೀವನಕ್ಕೆ ಆಧಾರವಾದಂತಹ ಶಿವಕುಮಾರ್ ಸರ್ ಅವರು ನಮ್ಮ ಮಾತಿಗೆ ಕಿವಿಗೊಟ್ಟು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಅರ್ಪಿಸುತ್ತೇವೆ. ಹಾಗೆ ಹೇಮಂತ್ ಸರ್ ಅವರು, ಮಾಲೀಕರಾದಂತಹ ಹೇಮಂತ್ ಸರ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾಲೀಕರಾದಂತಹ ಹೇಮಂತ್ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಒಂದು ಪ್ಲಾಂಟ್ನ BPCಯ ಪ್ಲಾನಿಂಗ್ ಮೇಡಮ್ ಭುವನೇಶ್ವರ್ ಮೇಡಮ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ಅವರು ಒಂದು ಕೆಲಸ ಇದ್ರು ಸಹಿತ ಅವ್ರ ಕೆಲಸವನ್ನು ಬಿಟ್ಟು ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿರ್ತಾರೆ. ಅವರು ಕೂಡ ನಾವು ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಡಿವೈನ್ನ ಮ್ಯಾನೇಜರ್ ರಮೇಶ್ ಸರ್ ಅವರು ಎಲ್ಲಕ್ಕಿಂತ ನಮ್ಮ ಮಾತಿಗೆ ಕಿವಿಗೊಟ್ಟು ಬರಲೇಬೇಕು ಸರ್ ಅಂತ ನಾವು ಬಂದಿರೋ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ.
ಹಾಗೆ ಮೆಕ್ಯಾನಿಕಲ್ ಟೀಮ್ BPCL ನ ಗುತ್ತಿಗೆದಾರರಾದಂತಹ ಕಾಂಟ್ರಾಕ್ಟರ್ ಹರೀಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಬಯಸುವುದಾಗಿದ್ದೇವೆ. ಹಾಗೆಯೇ BPCL ನ ಎಲ್ಲ ಭಾರತ ಗ್ಯಾಸ್ ಏಜೆನ್ಸಿಯ ಮಾಲೀಕರಿಗೂ ಕೂಡ ಆಚರಣೆಯಾಗಿದ್ದು ಕೆಲವರು ಬಂದಿಲ್ಲ, ಅವರು ಕೂಡ ನಾವು ಸ್ವಾಗತವನ್ನು ಬಯಸುವುದಾಗಿದ್ದೇವೆ. ಮುಖ್ಯವಾಗಿ ಏನೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಇಲ್ಲಿ ಸದಸ್ಯರು ಮಕ್ಕಳು ಮುಖ್ಯ, ಹಾಗೂ ಕೂಡ ಎಲ್ಲ ಚಾಲಕರು ಸ್ವಲ್ಪ ಇನ್ನೂ ಕೆಲವರು ಬರಬೇಕಿತ್ತು, ಬಂದಿಲ್ಲ. ಆದ್ರೂ ಕೂಡ ಅವ್ರನ್ನೂ ಕೂಡ ನಾವು ನೆನೆಸಿಕೊಳ್ಳುವಂಥ ಸಮಯವಾಗಿದೆ. ಅವರು ಕೂಡ ನಾವು ಎಲ್ಲ ಬಂದಿದ್ದಾರೆ. ಎಲ್ಲ ಚಾಲಕರಿಗೂ ಎಲ್ಲ ಮಾಲೀಕರಿಗೂ ನಾವು ಸ್ವಾಗತವನ್ನು ಬಯಸುವುದಾಗೋಣ. ಹಾಗೆ ವಿಶೇಷವಾದ ರೀತಿಯಲ್ಲಿ ಶೆಡ್ ಆಫೀಸರ್ BPCL ಶೆಡ್ ಆಫೀಸರ್ ನಿತಿನ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಒಂದು ಮಾಲೀಕನ ಹಾಕುವ ಮುಖಾಂತರವಾಗಿ ನಾವು ಅವರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಆರಕ್ಷಕ ಠಾಣೆ ಸಿಬ್ಬಂದಿವರ್ಗದವರು ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ಅವರು ಮುಖ್ಯ. ಅವರು ಕೂಡ ಒಂದು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀವಿ. ಹಾಗೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ. ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈಗ ಬಯಸ್ತಾ ಇದ್ದೇವೆ. ಮಕ್ಕಳು ಎಲ್ಲ ಲೈನ್ ಆಗಿ ಬಂದು BPCL ಅಧಿಕಾರಿಗಳನ್ನ, ಮುಖ್ಯ ಅಧಿಕಾರಿಗಳು, ಅತಿಥಿಗಳನ್ನ ಅವರು ಬುಕ್ ಅನ್ನು ನಮಗೆ ಕೊಡುವ ಮುಖಾಂತರವಾಗಿ ನಿಮ್ಮನ್ನು ರಚಿಸ್ತಿದ್ದಾರೆ. ಅವರು ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ, ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲವನ್ನು ಕೊಟ್ಟವರು ಮಕ್ಕಳಿಗೆ ನಾವು ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಹಾಗಾಗಿ ಅವರ ಮುಖಾಂತರವಾಗಿ ಒಂದು ಪಠ್ಯಪುಸ್ತಕ ವಿತರಣೆಯನ್ನ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮಕ್ಕಳೆಲ್ಲ ಲೈನಲ್ಲಿ ನಿಂತ್ಕೋಬೇಕು, ಯಾರು ಮೇಲೆ ಬಂದು ಒಬ್ಬೊಬ್ಬರಾಗಿ ಬಂದು ಆರಕ್ಷಕ ಠಾಣಾ ಸಿಬ್ಬಂದಿ ವರ್ಗದವರು ಬರಬೇಕು. ಸರ್ ಎಲ್ಲಿದ್ರು ನಾವು ಬನ್ನಿ ಸರ್, ನೀನಾಗೆ ಬರೇ ಬನ್ನಿ ಸರ್, ಬನ್ನಿ. ಮಕ್ಕಳೆಲ್ಲ ಲೈನಲ್ಲಿ ನಿಂತ್ಕೋಬೇಕು, ನಿಧಾನವಾಗಿ ಬಂದು ಒಬ್ಬೊಬ್ಬರು ತಗೊಂಡು ನಿಧಾನವಾಗಿ ಹೋಗ್ಬೇಕು. ನಿಧಾನವಾಗಿ ಬನ್ನಿ ಮುಂದೆ ಎಲ್ಲ ಮುಂದೆ ಬನ್ನಿ, ಲೈನ್ ಮಾಡಿ. ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪಠ್ಯಪುಸ್ತಕ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ನರೇಂದ್ರ ದೇವ್ ಶಾಖಾ ಪ್ರಬಂಧಕರಾದಂತಹ BPCL ಶಾಖಾ ಪ್ರಬಂಧಕರಾದಂತಹ ನರೇಂದ್ರ ದೇವ್ ಅವರು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಮುಖಾಂತರವಾಗಿ ಕಳ್ಸಿಲ್ಲ ಯಾಕೆ ಬರ್ರಿ ಕಾಲೇಜ್ ಎಲ್ಲ ಹೋಗೋಲ್ಲ ಯಾಕಲ್ಲ ಚಿಕ್ಕ ಮಕ್ಕಳು ಮಾತ್ರ ಕಾಲೇಜ್ ಎಲ್ಲ ಚೆನ್ನಾಗಿ ಝೂಮ್ ಮಾಡಿದ್ದೀನಿ ನೋಡಿ, ಎಷ್ಟು ಮಾಡಿದ್ದೀನಿ ಹಿಂಗೆ. ಜೋರಾಗಿ ಚಪ್ಪಳೆ ತಟ್ಟಬೇಕು. ಯಾಕಂದ್ರೆ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸರ್ ಮನಸ್ಸು ಮಾಡಿ ಒಂದು ಕಾರ್ಯಕ್ರಮಕ್ಕೆ ಒಂದು ಎಲ್ಲವನ್ನ ಕೊಡ್ತಾ ಇದ್ದಾರೆ. ಅವ್ರಿಗೆ ಸಂತೋಷವಾಗಿ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಅವರು ಮುಂದಿನ ಬಡ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಅವರು ನೆನೆಸಿ ಇದಕ್ಕೆ ಒಪ್ಪಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಚಪ್ಪಳೆ ಮಾಡಿ ಅವ್ರನ್ನ ಅಭಿನಂದಿಸಬೇಕು ಎಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಭುವನೇಶ್ವರಿ ಮೇಡಮ್ ಅವರು ಕೂಡ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ನೀನೇ ಹೋಗಿತ್ತು ಹಾಗೆ
ಹಾಗೆ ಶಿವಕುಮಾರ್ ಸರ್ ಅವರು ಕೂಡ ಪಠ್ಯಪುಸ್ತಕಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ, ಅವರು ಕೂಡ ಅಭಿನಂದಿಸೋಣ. ಮಕ್ಕಳು ಇದ್ರೆ ಬಂದು ಪಠ್ಯಪುಸ್ತಕಗಳ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಅತಿ ಬೇಗನೆ ಬಂದು ಪುಸ್ತಕಗಳನ್ನ ಕೊಂಡುಕೊಂಡು ಹೋಗಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಬಂದಿರುವ ಎಲ್ಲ ಕಾರ್ಮಿಕರ ಮಕ್ಕಳು, ಚಾಲಕರ ಮಕ್ಕಳು, ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಕೂಡ ಓಪನ್ ಮಾಡೋರೆ. ಪ್ರೊಫೆಸರ್ ಅವರು ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಬೇಕಂತ ಕೇಳ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಪಡೆದಿರ್ತಾರೆ. ಪಡೆದಂತ ಮಕ್ಕಳಿಗೆ ನಾವು ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಯಾಕಂದ್ರೆ ನಿಜವಾಗಿಯೂ ಒಳ್ಳೆ ಕೆಲಸ ಹೇಳ್ಬೋದು. ಬಡ ಮಕ್ಕಳಿಗೆ ಸ್ವಲ್ಪ ಅನುಕೂಲವಾದಂತೆ ಬಿಪಿಸಿಯನ್ನ ನರೇಂದ್ರ ಜೋಶಿಯವರು ಪ್ರಬಂಧಕರಾದಂತಹ ನರೇಂದ್ರ ಜೋಶಿಯವರು ಅಭಿಮಾನ ಇಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಭಿನಂದಿಸೋಣ. ಸಮಯದ ಅಭಾವದಿಂದ ಎಲ್ಲರೂ ಆಸೆ ಮಾಡಬೇಕು, ಪಠ್ಯಪುಸ್ತಕಗಳನ್ನು ಪಡೆದುಕೊಳ್ಳಬೇಕು. ಯಾಕಂದರೆ ಮುಂದಿನ ಕಾರ್ಯಕ್ರಮ ಇದೆ. ಎಲ್ಲ ಮಕ್ಕಳಿಗೂ ಕೂಡ ಅಭಿನಂದಿಸಬೇಕು. ಯಾಕಂದ್ರೆ ಮುಂದಿನ ವಿದ್ಯಾಭ್ಯಾಸಗಳು ಕೂಡ ಮಾಡ್ತಕ್ಕಂಥ ಕಾರ್ಯ ಇದು. ಅವರು ಅಭಿನಂದಿಸಿ ಮುಂದಿನ ಪೀಳಿಗೆಯವರು ಒಳ್ಳೆ ವ್ಯಕ್ತಿಗಳಾಗಿ ಮಾಡಿ ಒಳ್ಳೆ ರೀತಿಯಲ್ಲಿ ಕಷ್ಟಕೊಳ್ಳಿ. ಮಕ್ಕಳು ಶಾಲೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದಿ ಅವರ ಕಷ್ಟಗಳು ಏನಿದ್ದು ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೂ ಕೂಡ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡುವಾಗ ಅವರನ್ನು ಅಭಿನಂದಿಸೋಣ. ಕಾರ್ಯಕ್ಕೋಸ್ಕರ ಅವರು ಮೊದಲಾಗಿ ನಿಲ್ಲಿ ಮೂಲಕ ಮಾತನ್ನು ಹೇಳ್ತಾ ವಿದ್ಯಾರ್ಥಿಗಳಿಗೆ ನಾವು ಪಠ್ಯಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಹಾಗೆ ನರೇಂದ್ರ ಜೋಶಿ ಅವರು ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಹಾಗೆ ಶಿವಕುಮಾರ್ ಸರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಠ್ಯಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ. ಇದು ತುಂಬ ಸಂತೋಷದ ವಿಚಾರ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಅಭಿನಂದಿಸಬೇಕು. ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲೀಕರುಗಳು ಬಂದಿಲ್ಲ, ಬರೆದವರು ಕೂಡ ಊರು ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಬಯಸ್ತಾ ಇದ್ದೀವಿ. ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಮತ್ತೆ ಮುನಿಯಪ್ಪನವರು ವೇದಿಕೆ ಹತ್ರ ಬರಬೇಕು. ಮುನಿಯಪ್ಪನವರು ವೇದಿಕೆ ಹತ್ರ ಬರಬೇಕು. ಹಾಕಿದ್ದೀರಾ ಎಂಬುದನ್ನೇ ಪಠ್ಯಪುಸ್ತಕಗಳನ್ನು ತಗೊಂಡ್ಬೇಕಾಗಿ ಹೇಳ್ಕೊಳ್ತಾ ಇದ್ದೀನಿ. ಯಾರು ಕೂಡ ವಾಪಸ್ ಹಿಂದಿರುಗಿ ಹೋಗಬಾರ್ದು. ಎಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡೋದು, ಎಲ್ಲ ಮಕ್ಕಳು ಕೂಡ ಪಠ್ಯಪುಸ್ತಕಗಳನ್ನು ಪಡಿಬೇಕು. ಯಾಕಂದ್ರೆ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡುವಂಥ ಕಾರ್ಯಗಳು. ಹಾಗೆ ಸಿದ್ಧಾರ್ಥ ಸರ್ ಅವರು, ನಿತಿನ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಅಭಿನಂದನೆಗಳು. ಹಾಗೆ ನಮ್ಮ
ಮೋಹನ್ ಕುಮಾರ್ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಪಟ್ಟಪುಸ್ತಕಗಳನ್ನು ಹಂಚಿಕೊಳ್ಳುವ ಮುಖಾಂತರವಾಗಿ ಅವರ ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಅಭಿನಂದಿಸೋಣ. ಹಾಗೆ ಸುಪ್ರಜರಾದ ಧನಂಜಯ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರು ಕೂಡ ಅಭಿನಂದನೆ ಸಲ್ಲಿಸೋಣ. ಪಠ್ಯಪುಸ್ತಕಗಳನ್ನು ಬರೆದ ಎಲ್ಲ ವಿದ್ಯಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನೀವು ಒಳ್ಳೆ ವಿದ್ಯಾರ್ಥಿಗಳಾಗಿ ನೀವು ಬಾಳಿ ಒಳ್ಳೆ ಮಕ್ಕಳನ್ನು ತಂದು ನೀವು ಅವತ್ತು ಗುರುತಿಸಿಕೊಳ್ಳುವ ನೀವು ತೋರಿಸಬೇಕು. ಯಾಕಂದ್ರೆ ಮುಂದಿನ ಜೀವಿತಕ್ಕೆ ನೀವೇ ಹಬ್ಬಗಳಂತ ಹೇಳ್ಬೋದು. ಕೊಡ್ತಾ ಇದೀನಿ ಎಲ್ಲಾನು ಚೆನ್ನಾಗಿ ಜೂಮ್ ಮಾಡಿದ್ದೀನಿ. ಈಗ ಪಠ್ಯಪುಸ್ತಕಗಳನ್ನು ಕೊಟ್ಟಂತ ಎಲ್ಲ ವಿದ್ಯಾರ್ಥಿಗಳು ಸ್ವಾಗತ ಭಾಷಣ ಮುಗಿತು. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಶಾಖಾ ಪ್ರಬಂಧಕರಾದ ನರೇಂದ್ರ ಜೋಶಿ ಸರ್ ಅವರು ಸ್ವಲ್ಪ ಕಾರ್ಯಕ್ರಮ ನರೇಂದ್ರ ಜೋಶಿ ಸರ್ ಅವರು ಟೀಚರ್ ಟೀಚರ್ ಅಂತ ಅವರ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. नमस्कार. वीडियो ಮಾಡ್ತೀನಿ ಕಣೆ. सॉरी मैं हिंदी में बोलूँगा थोड़ा सा, इसके लिए क्षमा आप सबसे. बट आप लोग आज कन्नड़ा राज्योत्सव प्रोग्राम के लिए मेरे को इन्वाइट किए, तो मैं रियली थैंकफुल हूँ जो हमारे सारे ड्राइवर्स ग्रुप ने इधर को बुलाया यहाँ पे और आपके साथ समय बिताने का मुझे मौका मिला. तो आई एम रियली थैंकफुल फॉर दैट. और आज जो हम जिस चीज़ को सेलिब्रेट कर रहे हैं, कन्नड़ा राज्योत्सव, 1 नवंबर को कन्नड़ा राज्य बना था. तो उसके लिए हम लोग जो कन्नड़ा राज्य के कल्चर जो है बहुत ही रिच कल्चर है, बहुत पुराना कल्चर है, सब लोग मिलजुल के रहते हैं. और कन्नड़ा जो है हमारा कर्नाटका राज्य भारत देश के सबसे विकसित राज्य में से एक है. और यहाँ के जो लोग हैं वो अपने जमीन से भी जुड़े हुए हैं और प्रकृति की ओर भी आगे बढ़ रहे हैं. दोनों चीज़ों में आगे हैं. अपने जो कल्चर है उसको भी नहीं भूले और साथ ही साथ जो विकास के लिए या जो साइंस टेक्नोलॉजी में जो भी काम कर रहे हैं उसमें भी उनका योगदान बहुत आगे है. IT सेक्टर में बहुत आगे है या फिर दूसरी भी फील्ड्स में. तो मैं आप सबसे यही अनुरोध करूँगा या आप सबसे यही अपेक्षा करूँगा, आप लोग ऐसे अपने संस्कृति से जुड़े रहिए और आगे बढ़िए और अपने राज्य और अपने देश का नाम रोशन करते रहिए. धन्यवाद. जय कर्नाटक. ಅಚ್ಚುಕಟ್ಟಾಗಿ ಕನ್ನಡ ಬರೆದಿದ್ರು ಹಿಂದಿಯಲ್ಲಿ ತಮ್ಮ ಸಂತೋಷ ವಿಷಯಗಳನ್ನು ಹಂಚಿಕೊಂಡ ನರೇಂದ್ರ ಸರ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈಗ ಶಿವಕುಮಾರ್ ಸರ್ ಅವರು ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡುತ್ತಾರೆ. ಅವರನ್ನ ಗೌರವ ಚಪ್ಪಲಿ ಹೊಡೆಯುವ ಮುಖಾಂತರವಾಗಿ ಅವರನ್ನು ಅಭಿನಂದಿಸುತ್ತೇವೆ. ವೇದಿಕೆಯ ಮೇಲೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ವೇದಿಕೆಯ ಒಂದು ಆತಿಥ್ಯರಾಗಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗದವರಿಗೂ ಹಾಗೂ ಜೈ ಮಾರುತಿ ಕರ್ನಾಟಕ ದಾರಿ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ BPCL ಸಂಸ್ಥೆಯ ಎಲ್ಲ ಚಾಲಕರು ಜೈ ಕರ್ನಾಟಕ ಜೈ ಮಾರುತಿ ಕನ್ನಡ ಲಾರಿ ಚಾಲಕರ ಸಂಘದ ಎಲ್ಲ ಸದಸ್ಯರು ಸೋಲೂರು ಎಲ್ಲರಿಗೂ ಕನ್ನಡ ರಾಜ್ಯ ಶುಭಾಶಯಗಳು. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಹೇಳಿ BPCL ಸಂಸ್ಥೆಯಲ್ಲಿ ಕೇಳಿಕೊಂಡಂತಹ BPCL ಸಂಸ್ಥೆ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಅಭಿನಂದನೆಗಳು. ಈ ಒಂದು ಕನ್ನಡ ರಾಜ್ಯೋತ್ಸವ ಈ ಸೋಲೂರು ಗ್ರಾಮದಲ್ಲಿ ಮಾಡ್ತಾ ಇರೋದು ಒಂದು
ಒಂದು ಸಾಧನೆ ಅಂತಲೇ ಹೇಳಬೇಕು. ಯಾಕೆ ಹೇಳಿದ್ರೆ ಕರ್ನಾಟಕ ರಾಜ್ಯೋತ್ಸವವಾಗಿ ನಾವು ನವೆಂಬರ್ 1 ಮತ್ತೆ ರಾಜ್ಯೋತ್ಸವ 1974 ಕನ್ನಡ ಏಕೀಕರಣವಾಗಿ ಮೈಸೂರು ರಾಜ್ಯ ಇದ್ದಂಥ ಪ್ರಾಂತ್ಯ ಕರ್ನಾಟಕ ಎಂದು ಹೆಸರಾಗಿ ಇವತ್ತಿಗೆ 2023ನೇ ಇಸ್ವಿಗೆ 50 ವರ್ಷ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ನಾವು ಕನ್ನಡ ಭಾಷೆ ವ್ಯಾವಹಾರಿಕವಾಗಿ ಎಲ್ಲ ನಾವು ಈಗ ಇವತ್ತಿನ ಒಂದು ವ್ಯಾವಹಾರಿಕವಾಗಿ ನಾವು ಎಲ್ಲ ಭಾಷೆಯನ್ನು ಕಲಿಬೇಕು. ಆದರೆ ಕನ್ನಡ ನಮ್ಮ ಜನ, ನಮ್ಮ ಮನಸ್ಸು, ನಮ್ಮದು ಏಕೀಕರಣ ಏನಿದೆ ಅದು ಕನ್ನಡ ನಾವು ಉಳಿಸ್ಕೋಬೇಕಾಗಿದೆ. 50 ವರ್ಷಗಳ ಆದ್ಮೇಲೂ ಕನ್ನಡದ ಉಳಿವಿಗೆ ಸತತ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಇನ್ನು ಕನ್ನಡ ನಮ್ಮದು ಅನ್ನೋದು ನನಗೆ ಬರಲೇ ಇಲ್ಲ. ನಮಗೆ ನಾವು ಏನು ಹಾಕ್ತೀವೋ ನಾವು ಎಲ್ಲ ಭಾಷೆಗಳನ್ನು ಕಲಿತರೂ ನಮ್ಮ ಭಾಷೆ ನಮ್ಮ ಅಭಿಮಾನ ಅನ್ನೋದು ನಮಗೆ ಇರಲೇಬೇಕು. ಮತ್ತೊಮ್ಮೆ ಎಲ್ಲರೂ ಪ್ರತಿಜ್ಞೆ ಮಾಡೋಣ, ವ್ಯಾವಹಾರಿಕವಾಗಿ ಯಾವುದೇ ಭಾಷೆ ಮಾತಾಡಿ ನಮ್ಮ ಮಾತೃಭಾಷೆಯಾದಂತಹ ಕನ್ನಡನ ನಾವು ಉಳಿಸೋಣ, ಬೆಳೆಸೋಣ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ ಕರ್ನಾಟಕ. ಕನ್ನಡದ ಬಗ್ಗೆ ಚತುರವಾಗಿ ವಿಸ್ತರಣೆ ಮಾಡುವಂತಹ ಶಿವಕುಮಾರ್ ಸರ್ ಅವರಿಗೆ ಅಭಿನಂದನೆಗಳು. ಹಾಗೆ ಮೋಹನ್ ಅವರು ಕನ್ನಡದ ಬಗ್ಗೆ ಒಂದೆರಡು ಸಂತೋಷದ ನುಡಿ ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಂದು ಸ್ವಲ್ಪ ಮಾತಿನಲ್ಲಿ ಕನ್ನಡದ ಬಗ್ಗೆ ಮಾತುಗಳನ್ನು ಆಡಬೇಕಾಗಿ ಜೈ ಭಾರತ ಕನ್ನಡ ನಾಡು ಚಾಲಕರ ಸಂಘದ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಮುಂದಿನ ಕಾರ್ಯಕ್ರಮ ಎಲ್ಲ ತಂಡದ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮುಗಿತು. ಮುಂದಿನ ಕಾರ್ಯಕ್ರಮ ನಮ್ಮೆಲ್ಲ ರಸಮಂಜರಿ ಕಾರ್ಯಕ್ರಮದಲ್ಲಿ ನಮ್ಮನ್ನು ರಚಿಸಲಿಕ್ಕೆ ಮಂದರ ಬೆಳಗು ಆಕಾಶದವರು ಏರ್ಪಟ್ಟಿದ್ದಾರೆ. ಒಂದು ಕಾರ್ಯಕ್ರಮವನ್ನು ನಾವು ಮುಂದಿನ ಸಮಯವನ್ನು ನಾವು ಅವರಿಗೆ ಅರ್ಪಿಸಿಕೊಡ್ತಾ ಇದ್ದೀವಿ. ಹಾಗೆ ಒಂದು ಕಾರ್ಯಕ್ರಮಕ್ಕೆ ಮುನಿಯಪ್ಪನವರು ಆಗಮಿಸುತ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸುತ್ತರಾಗೋಣ. ಮತ್ತೊಮ್ಮೆ ಜೈ ಭಾರತಿ ಕನ್ನಡ ಲಾರಿ ಚಾಲಕರ ಸಂಘಗಳು ಹಮ್ಮಿಕೊಂಡಿದ್ದ 3 ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಒಂದು ವೇದಿಕೆಗೆ ಆಗಮಿಸಿ ಇಷ್ಟು ಹೊತ್ತು ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಗಣ್ಯರಿಗೆ ನಮ್ಮ ರಾಜ್ಯಘೋಷಿ ಹಾಗೂ ಜೈ ಭಾರತಿ ಕನ್ನಡ ಲಾರಿ ಚಾಲಕರ ಸಂಘದ ಪರವಾಗಿ ಹಾಗೂ ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಎಲ್ಲ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಪರವಾಗಿ ಎಲ್ಲರಿಗೂ ಧನ್ಯವಾದ ಅರ್ಪಣೆ ಮಾಡುತ್ತಾ ಹಾಗೆ ನಮ್ಮ ಬಿಪಿಸಿಎಲ್ ನ ನಾಗರಾಜ್ ಸರ್ ಅವರು ಕೂಡ ಒಂದು ಶಾಲೆಯನ್ನು ಕೊಡುವ ಮುಖಾಂತರವಾಗಿ ನಾವು ಸನ್ಮಾನಿಸಲಾಗಿದ್ದೇವೆ. ಒಂದು ಸಮಯದಲ್ಲಿ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಮುಖ್ಯ ಭಾಗಿಯು ನಾಗರಾಜ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಬಂದು ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾಲಿಕೆಯನ್ನು ಹಾಗೆ ಲಾರಿ ಮಾಲೀಕರು ಪ್ರಕಾಶ್ ಅವರು ವೇದಿಕೆ ಮೇಲೆ ಬರಬೇಕು. ರವಿ ಅವರು ಲಾರಿ ಮಾಲೀಕರಾದ ರವಿ ಅವರು ವೇದಿಕೆ ಮೇಲೆ ಬರಬೇಕಂತ ಇಲ್ಲಿ ಜೈ ಭಾರತಿ ಲಾರಿ ಚಾಲಕರ ಸಂಘದ ವ್ಯವಸ್ಥಾಪಕರು ಇಲ್ಲಿ ಹೇಳ್ತಾ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬಂದು
ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಪ್ರಕಾಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಪ್ರಕಾಶ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಒಂದು ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಅವರು ಕೂಡ ಒಂದು ಚಿಕ್ಕದಾಗಿ ಸನ್ಮಾನ ಮಾಡುವ ಮುಖಾಂತರವಾಗಿ ನಾವು ಅವರನ್ನ ಗೌರವಿಸುವಂತಾಗಿದ್ದೇವೆ. ಅತಿ ಬೇಗನೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗಿ ಕೇಳ್ಕೊಂಡ್ರೆ, ಯಾಕಂದ್ರೆ ಸಮಯ ಹೋಗ್ತಾ ಇದೆ, ಸಮಯದ ಅಭಾವವಿದೆ. ಈಗ ತಾನೇ ಆಗಮಿಸಿದಂತಹ ಮಾಲೀಕರಾದಂತಹ ರವಿ ಅವರು ಮತ್ತೆ ಪ್ರಕಾಶ್ ಅವರು ಕಾರ್ಯಕ್ರಮಕ್ಕೆ ಕಿವಿಗೊಟ್ಟು ಬಂದಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೂಡ ನಾವು ಬಯಸ್ತಾ ಇದ್ದೇವೆ. ತುಂಬ ಧನ್ಯವಾದಗಳು ರವಿ ಸರ್ ಅವರು ಮತ್ತು ಪ್ರಕಾಶ್ ಸರ್ ಅವರು ಒಂದು ಕಾರ್ಯಕ್ರಮಕ್ಕೆ ಕಿವಿಗೊಟ್ಟು ಬಂದು ನಮ್ಮನ್ನೆಲ್ಲರನ್ನ ಸಂತೋಷಪಡಿಸಬೇಕಾಗಿ ತುಂಬ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಇದು ಹೂವಿನ ಲೋಕವೇ,
ಇಷ್ಟು ಶಾಶ್ವತೆಗೆ ಕಾರ್ಯಕ್ರಮಗಳ ವೀಕ್ಷಣೆ ಮಾಡಿದಂತ ಎಲ್ಲ ನನ್ನ ಸೋದರರ ಸಮಸ್ತ ನಾಗರಿಕ ಬಂಧುಗಳಿಗೆ, ಕನ್ನಡ ಅಭಿಮಾನಿಗಳಿಗೆ, ಪುಟಾಣಿ ಮಕ್ಕಳಿಗೆ ಮತ್ತು ತಾಯಿಗಳಿಗೆ, ನಮ್ಮ ಗ್ಯಾಸ್ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ವೇದಿಕೆಯ ಮುಖ್ಯಮಂತ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸುತ್ತಾ ಕಟ್ಟ ಕಡೆಗಿದ್ದಾಗಿ ಇಷ್ಟು ವರ್ಷ ಮದುವೆಯಿಂದ ಜೀವನದಲ್ಲಿ ಚಿತ್ರದಿಂದ ಹೋಗುವಾಗ ಈಗ ನನ್ನ ಸ್ನೇಹಿತರ ಮಾರುಕಾಲ ಅಪೇಕ್ಷೆಗಳಿಗೆ ಹೇಳಿದರೆ ಹೋಗಿ ಹೋಗಿದ್ದೆ. ಅದರಲ್ಲಿ ಕಾರ್ಯಕ್ರಮವನ್ನು ಖಂಡಿತವಾಗಿ ಮುಕ್ತಾಯಗೊಳಿಸಲು ಕನ್ನಡನಾಡಿನ ಜೀವನದಿ ಈ ಕಾವೇರಿ ಜೀವನದಿ ಈ ಕಾವೇರಿ ಅಮ್ಮವ ನೀಡುವ ದೇವನದಿ ಈ ಜೀವನದಿ ಈ ಕಾವೇರಿ ಈ ತಾಯಿಯನ್ನು ನನ್ನರೇ ಕನ್ನಡನಾಡಿನ ಜೀವನದಿ ಜೀವನದಿ
ಕನ್ನಡ ನಾಡಿನ ಜೀವನದಲ್ಲಿ ಮುಟ್ಟುವ ಕಡೆಯೊಂದು ಅಲಚರ ಕಡೆಯೊಂದು ಸಾಗರ ಸಂಗಮವು ಕಬರಿನ ಮನೆಯೊಂದು ಕನ್ನಡ ಮನೆಯೊಂದು ಎಡೆಗೆ ಜೀವನವು ಕನ್ನಡ ನಾಡಿನ ಸೋಲಿನ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಜಯಮಾರ್ಗ ಸಂಘದ ವತಿಯಿಂದ ಅನುದಾನ ಸಮರ್ಪಣೆ ಯಾರು ಸ್ವೀಕರಿಸಿಲ್ಲ ಅವರೆಲ್ಲ ಸ್ವೀಕರಿಸಬೇಕು ಎಂದು ನಾವು ಕೇಳಿಕೊಳ್ತಾ ಇದ್ವಿ. ಇನ್ನೊಂದು ಹೆಚ್ಚುವರಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಅವರು ಕೆಲಸದಲ್ಲಿದ್ದು ಅದು ಕೂಡ ಸ್ವಲ್ಪ ಸಮಯವನ್ನು ಕೊಟ್ಟು ಒಂದು BPC ಒಂದು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ವಿ. ಅವರು ಕೂಡ ಬಂದು ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕದಾಗಿ ಒಂದು ಸನ್ಮಾನ ಮಾಡಬೇಕು ಅಂತ ಮಾಡಿದ್ವಿ. ನಾವು ರಂಗನಾಯನವರು ಸತತವಾಗಿ BPC ಅವರು ಕೂಡ 18 ವರ್ಷಗಳ ಕಾಲ ಕಾರ್ಮಿಕರಾಗಿ ಕೆಲಸ ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ಆ ಒಂದು ಸಭೆಯಲ್ಲಿ ಸದಸ್ಯರಿಂದ ಒಂದು ಚಿಕ್ಕದಾಗಿ ಸನ್ಮಾನ ಮಾಡಬೇಕು ಅಂತ ಮಾಡ್ಕೊಂಡಿದ್ವಿ. ದಯವಿಟ್ಟು ಮೇಲೆ ಬಂದು ರಂಗನಾಯನವರು ಬಂದು ಒಂದು ಪುಷ್ಪ ಮಾಲಿಕೆಯನ್ನು ಸ್ವೀಕರಣೆ ಮಾಡುವ ಮುಖಾಂತರವಾಗಿ ಅವರನ್ನು ಅಭಿನಂದಿಸೋಣ. ಜೋರಾಗಿ ಚಪ್ಪಳ ಮುಖಾಂತರವಾಗಿ ಸ್ವಾಗತ ಮಾಡೋಣ. ರಂಗನಾಯನವರು BPCL ಕಾರ್ಮಿಕರಾಗಿ 18 ವರ್ಷಗಳ ಕಾಲ ಕಾರ್ಮಿಕರಾಗಿ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಅಭಿನಂದಿಸುವ ಸಮಯವಾಗಿದೆ. ದಯವಿಟ್ಟು ಎಲ್ಲರೂ ಗೌರವಿಸಿ. ಹಾಗೆ ಮಂದಾರ ಮೆಲೋಡಿಸ್ ಆಕಾಶದವರು ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ಕೊಂಡು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಕೊಟ್ಟಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಸೋಲಿನ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೆ ಆರಕ್ಷಕ ಠಾಣಾ ಸಿಬ್ಬಂದಿಯವರು ಕೂಡ ಎಲ್ಲ ಶಾಂತಿಯುತ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಎಲ್ಲ ರೀತಿಯಲ್ಲಿ ನಮಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.